ಗೃಹಲಕ್ಷ್ಮಿ ಸ್ಕ್ಯಾಮ್, ಗೃಹಲಕ್ಷ್ಮಿ ಯೋಜನೆ ಸ್ಕ್ಯಾಮ್ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಟಾಪ್ ಸ್ಟೋರಿಯಲ್ಲಿ ಆ ಸುದ್ದಿ ಇದೆ. 5,265 ಕೋಟಿ ರೂಪಾಯಿ ಬಾಂಬ್. ಅದು ಸಾಮಾನ್ಯ ರಿಪೋರ್ಟ್ ಅಲ್ಲ, CAG ರಿಪೋರ್ಟ್. ದಟ್ ಈಸ್ ಟಾಪ್ ಸ್ಟೋರಿ 2. ಎಸ್, ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಎಷ್ಟು ಶ್ರೀ ಸಾಮಾನ್ಯರಿಗೆ ಅನುಕೂಲವಾಗಿರುವಂಥ ಯೋಜನೆಗಳು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅದನ್ನು ವಿರೋಧಿಸುವವರು ಇದ್ದಾರೆ, ಅದನ್ನು ಪುರಸ್ಕರಿಸುವವರು ಇದ್ದಾರೆ, ಅದರ ಲಾಭಗಳನ್ನು ಪಡೆದುಕೊಂಡು ಅದು ಇಷ್ಟ ಇಲ್ಲ, ನಮ್ಗೆ ಸರಿ ಇಲ್ಲ, ಅದು ಬೇಕಾಗಿರಲಿಲ್ಲ ಅಂತ ವಾದ ಮಾಡುವವರು ಇದ್ದಾರೆ. ಆದರೂ ನೀವು ಹೇಳ್ದಂಗೆ ಮಾತು ಕೊಟ್ಟಂಗೆ ನಡ್ಕೊಳ್ರಪ್ಪ ಅಂತ ತಾಕೀತು ಮಾಡೋರು ಇದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಈಗ ಸದ್ಯಕ್ಕೆ ಅನುಷ್ಠಾನದಲ್ಲಿ ಏನಾಗ್ತಾ ಇದೆ, ದೊಡ್ಡ ಮಟ್ಟದ ಕಳ್ಳಾಟ ಆಗ್ತಾ ಇದೆ ಅನ್ನೋದು ಸದ್ಯದ ಸುದ್ದಿ. ಅದು ಇವತ್ತಿನ 2ನೇ ಟಾಪ್ ಸ್ಟೋರಿ. ಎಸ್, ಲೆಟ್ಸ್ ಲುಕ್ ಇಂಟು ಇಟ್. ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿ ದೊಡ್ಡ ಮಟ್ಟದ ಕಳ್ಳಾಟ ನಡೀತಾ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾರಿ ಲೋಪಗಳಾಗಿದ್ದಾವೆ. ಮೊದಲ 2 ವರ್ಷಗಳಲ್ಲೇ 100 ಕೋಟಿ ಗೋಲ್ಮಾಲ್ ಆಗಿದೆ ಅನ್ನೋದು ಸದ್ಯದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ ಅಕ್ರಮದ ಹಲವು ಸ್ವರೂಪಗಳ ಅನಾವರಣ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿ ದೊಡ್ಡ ಮಟ್ಟದ ಕಳ್ಳಾಟ ಆಗಿದೆ. CAG ವರದಿಯ ಒಂದು ಸ್ಫೋಟಕ ಮಾಹಿತಿ ಈಗ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ. ಎಸ್, ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಕಳ್ಳಾಟ ಆಗ್ತಾ ಇದೆ. ಈಗ ನೀವು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಕೇಳಿದ್ರೆ ಹಾಕ್ತಾ ಇದ್ದಾರ್ರಿ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಎಷ್ಟೋ ಹಾಕ್ತಾ ಇದ್ದಾರೆ ಅನ್ನೋರು ಇದ್ದಾರೆ. ಕಳೆದ ಬಾರಿದ್ ಹಾಕಿರ್ಲಿಲ್ಲ, ಈಗ ಬಂತು ಅನ್ನೋರು ಇದ್ದಾರೆ. ಆಮೇಲೆ ಎದುರಾಳಿಗಳಿಗಂತೂ ಈ ಗೃಹಲಕ್ಷ್ಮಿ ಯೋಜನೆ ಬಹಳ ದೊಡ್ಡ ಮಟ್ಟದ ಆಹಾರವಾಗಿದ್ದಂತೂ ಸತ್ಯ. ಈಗ ಗೃಹಲಕ್ಷ್ಮಿ ಸ್ಕ್ಯಾಮ್ ಅನ್ನುವ ರೀತಿಯಲ್ಲಿ ಸ್ಫೋಟಕ ಒಂದು ವರದಿ CAG ಇಂದ ಸ್ಫೋಟಗೊಂಡಿದೆ. ದಟ್ ಇಸ್ ದ ನ್ಯೂಸ್ ಟು ಬಿ ಡಿಸ್ಕಸ್ಡ್. ನೋಡಿ, ನಮ್ಮ ತೆರಿಗೆಯ ಹಣವನ್ನ ಯಾವ ರೀತಿ ನಮ್ಮ ರಾಜಕಾರಣಿಗಳು ದುರ್ಬಳಕೆ ಮಾಡ್ಕೊಳ್ತಾರೆ, ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನೀವೆಲ್ಲ ನೋಡಿದೀವಿ, ಕೇಳಿದೀವಿ, ಗಮನಿಸ್ತಾ ಇರ್ತೀವಿ. ಆಮೇಲೆ ಭರವಸೆಗಳನ್ನು ಕೂಡ ನಂಬಲಿಕ್ಕೆ ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಅನೇಕ ಸುದ್ದಿನ ನೀವು ಕೂಡ ನೋಡಿರ್ತೀರಿ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಯಾವ ಮಟ್ಟದ ಕಳ್ಳಾಟ ನಡೀತಾ ಇದೆ, ಯಾಕೆ ಕಳ್ಳಾಟ ನಡೀತಾ ಇದೆ, ಎಷ್ಟು ವರ್ಷಗಳಿಂದ ಕಳ್ಳಾಟ ನಡೀತಾ ಇದೆ, ಅದರ ರೂಪುರೇಷೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ 2 ವರ್ಷಗಳಲ್ಲಿ ಎಷ್ಟು ಫಲಾನುಭವಿಗಳು ಸಾವನ್ನು ಅನುಭವಿಸಿದ್ದಾರೆ ಗೊತ್ತಾ? ಯಾವ ರೀತಿ ಕಳ್ಳಾಟ ಮಾಡ್ತಾ ಇದ್ದಾರೆ? ಎಸ್, ಲೆಟ್ಸ್ ಹಾವ್ ಅ ಲುಕ್. ಲೆಟ್ಸ್ ಫೈರ್ ದ ನ್ಯೂಸ್. ಎಸ್, ಗೃಹಲಕ್ಷ್ಮಿ ಸ್ಕ್ಯಾಮ್ ಕಳೆದ 2 ವರ್ಷಗಳಲ್ಲಿ 2.88 ಲಕ್ಷ ಫಲಾನುಭವಿಗಳು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇಲ್ಲಿ ಯಾವ ರೀತಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ, 2.88 ಲಕ್ಷ ಮೃತ ಫಲಾನುಭವಿಗಳ ಪೈಕಿ 2.11 ಲಕ್ಷದ ಪತ್ತೆ ಆಗಿದೆ. 77,376 ಮೃತ ಫಲಾನುಭವಿಗಳ ವಿವರವನ್ನ ಇಲಾಖೆ ಕೊಟ್ಟಿಲ್ಲ. 116 ಕೋಟಿ ರೂಪಾಯಿ ಜಮೆ ಆಗಿದೆ. 1.08 ಲಕ್ಷ ಫಲಾನುಭವಿಗಳ ಖಾತೆಯಲ್ಲಿ. ಎಸ್, ಐ ರಿಪೀಟ್, ಕಳೆದ 2 ವರ್ಷಗಳಲ್ಲಿ 2.88 ಲಕ್ಷ ಫಲಾನುಭವಿಗಳು ಸಾವನ್ನ ಅಪ್ಪಿದ್ದಾರೆ. ಅವುಗಳ ಪೈಕಿ 2.11 ಲಕ್ಷ ರೂಪಾಯಿ ಲೆಕ್ಕ ಪತ್ತೆ ಆಗಿದೆ. 77,376 ಮೃತ ಫಲಾನುಭವಿಗಳ ವಿವರವನ್ನ ಇಲಾಖೆ ಕೊಟ್ಟಿಲ್ಲ. ಓಕೆ, 116 ಕೋಟಿ ರೂಪಾಯಿ ಜಮೆ ಆಗಿದೆ ಇಲ್ಲಿ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ನೀವು ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಏನು ವಿಚಾರ, ಲೆಕ್ಕ ಕೊಡ್ಬೇಕಲ್ವಾ? ಈಗ ಯಾರೋ ಮೃತಪಟ್ಟಿರ್ತಾರೆ ಅರ್ಹ ಫಲಾನುಭವಿಗಳು, ಆ ಲೆಕ್ಕನೇ ಕೊಡಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ, ಯಾರಿಗೆ ಹೋಗುತ್ತೆ ಅನ್ನೋದು ನ್ಯೂಸ್. ಅಂದರೆ ಅದಕ್ಕೋಸ್ಕರನೇ ಈಗ ಅದನ್ನು ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಆ ಪರಿಷ್ಕರಣೆ ಕೂಡ ಎಷ್ಟು ನಿಯತ್ತಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ಲೆಕ್ಕ ಹಾಕಬೇಕಾಗಿದೆ. ಅವ್ರು ಮಾಡ್ತಾ ಇಲ್ಲ ಅಂತ ನಾವು ಶರ ಬರೀತಾ ಇಲ್ಲ, ಆದರೆ ಅದರ ಬಗ್ಗೆ ನಾವು ಗಮನ ಇಟ್ಕೊಳ್ಬೇಕಾಗಿದೆ. ಎಸ್, ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಯ 1,90,20 ಫಲಾನುಭವಿಗಳಿಗೆ ಎಸ್ ಬೆರಳೆಣಿಕೆಯ ಖಾತೆ. ಗೃಹಲಕ್ಷ್ಮಿಯ
ಎಸ್, ಆ ಕೆಲವೇ ಖಾತೆಗಳಿಗೆ ಬರೋಬ್ಬರಿ 60.70 ಕೋಟಿ ರೂಪಾಯಿ ಜಮಾ ಆಗಿದೆ ರೀ. ಒಬ್ಬರಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ಒಂದೇ ಖಾತೆ ಹ್ಯಾಕ್ ಸಾಧ್ಯ ಅಲ್ವಾ? 8,995 ಖಾತೆಗಳಿಗೆ ಸುಮಾರು 1.80 ಕೋಟಿ ಪದೇ ಪದೇ ಜಮೆ ಆಗ್ತಾ ಇದೆ. ಸಿಎಜಿ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡ್ತಾ ಇಲ್ಲ ಯಾರು? ಮಹಿಳಾ ಕಲ್ಯಾಣ ಇಲಾಖೆಯವರು. ದಟ್ ಇಸ್ ದ ಬಿಗ್ ಬ್ರೇಕಿಂಗ್ ಅಂಡ್ ಟಾಪ್ ಸ್ಟೋರಿ. ನೋಡಿ, ನೀವು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ನಿಮ್ಮ ಬೆನ್ನು ನೀವೇ ತಟ್ಕೊಳ್ತೀರಿ ಅಲ್ವಾ? ಎದುರಾಳಿಗಳಿಗೆ ಈ ಮೂಲಕ ಆಹಾರ ಆಗ್ತೀರಿ. ಓಕೆ, ಈಗ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ರೀ, ಇದು ಅಧಿಕಾರಿಗಳ ಒಂದು ಸ್ವಾರ್ಥ ಅಥವಾ ಅಧಿಕಾರಿಗಳ ಲಂಪಟತನ ಅಂತ ಹೇಳ್ಬೋದು. ಆದರೆ ಅಧಿಕಾರಿಗಳೇ ಅಲ್ವೇನ್ರಿ? ಅಧಿಕಾರಿಗಳಿಗೆ ಯಾವ ಭಯ ಇಲ್ಲ ಅಂತ ಹೇಳಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಈ ಕಳ್ಳಾಟ ಒಂದಲ್ಲ ಒಂದಿನ ಗೊತ್ತಾಗಬೇಕಾಗಿತ್ತು, ಈಗ ಗೊತ್ತಾಗ್ತಾ ಇದೆ ಅಲ್ವಾ? ಈ ರಿಪೋರ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ದುಡ್ಡನ್ನ ಯಾರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ? ಆ ಖಾತೆಗೆ, ಮೃತಪಟ್ಟಂತವ್ರ ಖಾತೆಗೆ ಜಮಾ ಮಾಡಿ ನೀವೇನ್ ಮಾಡ್ತಾ ಇದ್ದೀರಿ? ಇದು ಕಳ್ಳಾಟನ, ನಿರ್ಲಕ್ಷ್ಯನ ಅಂತ ನೋಡಿದಾಗ ಇದು ಕಳ್ಳಾಟ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ಲೆಟ್ಸ್ ಮೂವಿಂಗ್ ಆನ್. ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆ ವಿವರವನ್ನ ದಾಖಲಿಸದೆ ಪಾವತಿ ಮಾಡಲಾಗಿದೆ. ದಟ್ ಇಸ್ ದ ನ್ಯೂಸ್. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ನಿಜ, ಬಹಳ ನಾವು ಯೋಚನೆ ಮಾಡಲೇಬೇಕಾದಂಥ ಒಂದು ಸುದ್ದಿ ಇದು. ನೋಡಿ, ಇದಕ್ಕೆ ಇನ್ ಡೀಟೇಲ್ಡ್ ಆಗಿ ಪಿನ್ ಟು ಪಿನ್ ಸುದ್ದಿನ ನಾವು ಆ ಅಂಶವನ್ನು ಗಮನಿಸ್ತಾ ಹೋಗಬೇಕು. ನಮ್ಮದೇ ದುಡ್ಡು ಅಲ್ವೇನ್ರಿ? ನಾವು ಪ್ರಶ್ನೆ ಮಾಡದೆ ಇನ್ಯಾರ್ರಿ ಪ್ರಶ್ನೆ ಮಾಡಬೇಕು ಅಲ್ವಾ? ಅಂದ್ರೆ ನಮ್ಗಳು ಭಯನೇ ಇಲ್ಲ ನಮ್ಮನ್ನ ಆಳುವಂಥ ನಾಯಕರಿಗೆ. ಅಧಿಕಾರಿಗಳು ಅವ್ರು ಆಡಿದ್ದೆ ಆಟ, ಆನೆ ನಡೆದಿದ್ದೆ ಹಾದಿ. ಇಲ್ಲೇ ಎಲ್ಲಿ ಏನೇ ಸಿಕ್ಕರೂ ಕೂಡ ಅದು ನಮ್ಮ ಜೇಬಿಗೆ ಹೆಂಗೆ ಇಳಿಸೋದು ಅನ್ನೋದು ಬಹಳ ಬಹಳ ನಾವು ಚರ್ಚೆ ಮಾಡಲೇಬೇಕಾಗಿದೆ. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆ ವಿವರವನ್ನ ದಾಖಲಿಸದೆ ಪಾವತಿ ಮಾಡಲಾಗ್ತಾ ಇದೆ. ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಪಾವತಿ ಮಾಡಲಾಗ್ತಾ ಇದೆ. ದಟ್ ಇಸ್ ದ ಪಾಯಿಂಟ್. ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೆ 46.52 ಕೋಟಿ ರೂಪಾಯಿ ಸಂದಾಯ ಆಗಿದೆ. ಡಿಬಿಟಿ ಮೂಲಕ ಜಮೆ ಮಾಡಲಾಗಿದೆ. ಆದ್ರೆ ಖಾತೆ ಇಲ್ಲದೆ ಜಮೆ ಹೆಂಗ್ರಿ ಮಾಡ್ತೀರಾ? ಹೆಂಗ್ ಡೆಪಾಸಿಟ್ ಮಾಡ್ತೀರಾ? ಸಿಎಜಿ ಕೇಳಿದಂತ ಪ್ರಶ್ನೆಗಳಿಗೆ ಮಹಿಳಾ ಕಲ್ಯಾಣ ಇಲಾಖೆ ಗೋವಿಂದ ಉತ್ತರನೇ ಕೊಡ್ತಾ ಇಲ್ಲ. ತತದನ್ನ ಪಪಪಮ್ಮ ಅಂತ ಹೇಳ್ತೀವಲ್ಲ, ಆ ತರ. ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆಗೆ ಆ ವಿವರವನ್ನ ದಾಖಲಿಸದೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಖಾತೆ ಇಲ್ಲದೆ ನೋಡಿ, ಇಷ್ಟೊಂದು ಫಲಾನುಭವಿಗಳಿಗೆ ಹಣ ಪಾವತಿ ಮಾಡಲಾಗ್ತಾ ಇದೆ. ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೆ 46.5 ಕೋಟಿ ರೂಪಾಯಿ ಸಂದಾಯ ಆಗಿದೆ. ಹೆಂಗೆ ಬ್ಯಾಂಕ್ ಖಾತೆ ಇಲ್ಲದೆ ಜಮಾ ಮಾಡೋದಂದ್ರೆ ಏನ್ರಿ ಅರ್ಥ? ಖಾತೆನೇ ಇಲ್ಲ, ಜಮಾ ಆಗಿದೆ, ಹೆಂಗೆ? ಮಹಿಳಾ ಕಲ್ಯಾಣ ಇಲಾಖೆ ಏನು ಉತ್ತರ ಕೊಡುತ್ತಿದ್ದಕ್ಕೆ? ಅದಕ್ಕೆ ಸನ್ಮಾನ್ಯ ಸಚಿವರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನೀವೇ ಗೃಹಲಕ್ಷ್ಮಿ ಅಲ್ವೇ? ನಿಮ್ಮನ್ನ ಹಂಗೆ ನೋಡ್ತಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಇದೆಲ್ಲ ನಾವು ಕ್ರಮ ಕೈಗೊಳ್ತೀವಿ. ರೆಡಿಮೇಡ್ ಉತ್ತರ ಗೊತ್ತಲ್ಲ, ನಮ್ಮ ನಾಯಕಿಯರ ಉತ್ತರ ಅದೇನು ನಮ್ಮ ಜನರಿಗೆ ಹೇಳ್ಕೊಡ್ಬೇಕಾ? ಅಂಥ ಒಂದು ಏನು ನಿರ್ಲಜ್ಜೆ ಅಂತ ಹೇಳ್ತೀವಲ್ಲ, ಒಂದಿಷ್ಟಾದ್ರೂ ಸೂಕ್ಷ್ಮತೆ ಇರಬೇಕಲ್ವೇನ್ರಿ? ನಮ್ಮ ಜೀವನ ಚೆನ್ನಾಗಿದೆಯಾ? ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ಆಯ್ತು, ನಮ್ಮ ಸುತ್ತಮುತ್ತಲು ಚೆನ್ನಾಗಿದ್ದಾರೆ, ಅಷ್ಟಿದ್ರೆ ಬೇರೆ ಏನು ಬೇಕಾಗಿಲ್ಲ. ವೆನ್ ವಿ ವಿಲ್ ಸ್ಟ್ಯಾಂಡ್ ಇನ್ ಅದರ್ ಶೂಸ್, ಅವಾಗ ಗೊತ್ತಾಗುತ್ತೆ. ಬೇರೆಯವರ ಸ್ಥಾನದಲ್ಲಿ ನಿಂತು ನೋಡಿದರೆ ನಮಗೆ ಅರ್ಥ ಆಗತ್ತೆ ರೀ. ಅವರಿಗೆಲ್ಲ ಈಗ 2,000 ರೂಪಾಯಿ ಅನ್ನೋದು 2 ಲಕ್ಷ ರೂಪಾಯಿ ಮೌಲ್ಯ ಅಂತ ಭಾವಿಸೋರು ಇದ್ದಾರೆ. ಅಬ್ಬಾ, ಸಿಂಗೋ ಸಿಗುತ್ತೆ ಅಂತ ಅಲ್ವಾ? ನೀವು ಈ ರೀತಿ ಕಳ್ಳಾಟ ಮಾಡಿದರೆ ಅದೇ ದುಡ್ಡನ್ನು ಬೇರೆ ಬೇರೆ ಒಳ್ಳೊಳ್ಳೆ ಯೋಜನೆಗಳಿಗೆ ಬಳಸ್ಕೊಳ್ಬೋದಲ್ಲ. ಅದ್ಯಾವುದೂ ಆಗ್ತಾ ಇಲ್ಲ. ನಮ್ಮ ಟ್ಯಾಕ್ಸ್ ಅನ್ನೋದು, ನಾವು ಕಟ್ಟುವಂಥ ತೆರಿಗೆ ಅನ್ನೋದು ಬೇಕಾಬಿಟ್ಟಿಯಾಗಿದೆ. ಅದು ನಮ್ಮ ರಾಜಕಾರಣಿಗಳನ್ನು ಶ್ರೀಮಂತರನ್ನಾಗಿ ಮಾಡೋಕೆ, ಅವರ ಕುಟುಂಬವನ್ನು ಸುಭಿಕ್ಷವಾಗಿಡಲಿಕ್ಕೆ ಇದು ಎಲ್ಲ ಸಹಾಯ ಮಾಡ್ತಾ ಇದೆ ಅನ್ನುವ ಅನುಮಾನಗಳು ಸಹಜವಾಗಿ ನಮ್ಮ ಜನರಿಗೆ ಬಂದೇ ಬರುತ್ತೆ. ಎಸ್, ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ ಗೊತ್ತಾ? ಇಷ್ಟಿದೆ. 1.23 ಕೋಟಿ ಸಂಖ್ಯೆ, ಅದು ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ. 10.36 ಲಕ್ಷ ಫಲಾನುಭವಿಗಳಿಗೆ ಒಂದಕ್ಕಿಂತ ಹೆಚ್ಚು ಖಾತೆ ಇದೆ. ದಟ್ ಈಸ್ ದ ಪಾಯಿಂಟ್. ಫಲಾನುಭವಿಗಳಿಂದ ಪದೇ ಪದೇ ಖಾತೆ ಬದಲಾಗಿದೆ. ಇಷ್ಟು ಲಕ್ಷ ಫಲಾನುಭವಿಗಳಿಂದ ಕೆಲ ತಿಂಗಳು ಒಂದು ಖಾತೆ, ನಂತರ ಇನ್ನೊಂದು ಖಾತೆಗೆ ಜಮಾ ಮಾಡಲಾಗಿದೆ. ಕೆಲ ಫಲಾನುಭವಿಗಳಿಂದ ಪದೇ ಪದೇ ಖಾತೆ ಬದಲಾಗಿದೆ. ಯಾಕಪ್ಪ?
ಏನ್ ರೀಸನ್ನು? ಅದು ವಿಷಯ. ಯಾಕೆ ಬದಲಿಸ್ಬೇಕು? ಸುಮ್ಮನೆ ನಿಯತ್ತಾಗಿ ಬರ್ತಾ ಇದೆ ಅಲ್ವಾ? ಯಾಕೆ ಖಾತೆಯನ್ನು ಬದಲಿಸ್ತಾರೆ? ನೋಡಿ, ಕಳ್ಳಾಟ ಮಾಡುವವರಿಗೆ ಏನೆಲ್ಲ ದಾರಿ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನೋದನ್ನ ನಾವು ಒಳ್ಳೆ ವಿಚಾರಕ್ಕೆ ಹೇಳ್ತೀವಿ ಅಲ್ವಾ? ಕೈ ಕಟ್ಟಿ ಯಾವುದಕ್ಕೂ ಸುಮ್ಮನೆ ಕೂತ್ಕೋಬಾರ್ದು, ನಮ್ಮ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ. ಆದರೆ ಇಲ್ಲಿ ನೋಡಿ ಹೆಂಗೆ ಹುಡುಕ್ತಾ ಇರ್ತಾರೆ, ಈ ಹೆಗ್ಗಣ ಬಿಲ ಹುಡುಕ್ತಾ ಇರ್ತಾವಲ್ಲ, ಆ ರೀತಿ ಹೆಂಗೆ ಎಲ್ಲಿ ಬಿಲ ಕೊರಿಬೋದು, ನೆಕ್ಸ್ಟು ಎಲ್ಲಿ ನಮಗೆ ಸಿಗುತ್ತೆ, ಗಲೀಜು ಸಿಗುತ್ತೆ, ಆ ಥರ. ಓಕೆ, ಈಗ ಆ ಹಣ ಯಾವ ರೀತಿ ಜಮೆ ಆಯಿತು, ಯಾಕಾಯಿತು, ಖಾತೆ ಬದಲಾವಣೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳಿದ್ದಾವಲ್ಲ, ಅದ್ರ ಬಗ್ಗೆ ಕೂಡ ವಿವರ ನೋಡ್ತಾ ಹೋಗೋಣ. ಯಾವಾಗ ಖಾತೆ ಬದಲಾಯಿಸ್ತಾ ಇದ್ರು ಅಂತ. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ಎಸ್, ಕೆಲವೇ ಕ್ಷಣಗಳಲ್ಲಿ ಆ ಸುದ್ದಿಗೆ ಉತ್ತರವನ್ನು ಕೂಡ ಕೊಡೋಣ. ನೋಡಿ, ಈ ಸಂಭ್ರಮವನ್ನು ನೋಡ್ತಾ ಇದ್ದೀರಲ್ಲ, ಏನು ಹಾರ ಹಾಕೋದೇನು, ಗೃಹಲಕ್ಷ್ಮಿ ಯೋಜನೆ ಪ್ರಸ್ತಾಪ ಮಾಡುವಾಗಿರುವಂಥ ಉತ್ಸಾಹ ಏನು, ಅವರ ಆತ್ಮೀಯರು ನೋಡು ರೀ, ಎಕ್ಸಿಕ್ಯೂಷನ್ ಹಾಗೆ ಆಗ್ಬೇಕ್ರಿ ರೀ. ಬರೀ ನೀವು ಏನೋ ಯೋಜನೆಗಳನ್ನು ಕೊಟ್ಟ ತಕ್ಷಣ ನಿಮ್ಮ ಮತಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಳೋಕ್ಕೆ, ನೀವು ಬುಟ್ಟಿಗೆ ಹಾಕೊಳ್ಳೋಕೆ ಏನೋ ಮಾಡಿದರೆ ಸಾಕಾಗಲ್ಲ ಅಲ್ವಾ? ನಮ್ಮ ತೆರಿಗೆ ಹಣ, ಅದಕ್ಕೆ ನ್ಯಾಯ ಕೊಡಿ. ಸಾವಿನ ನಂತರ ಅವರ ಖಾತೆಗಳಿಗೆ ಹಣ ಜಮೆ ಮಾಡಿದ್ದು ಹೇಗೆ ಎರಡೆರಡು ಸರಿ ಕೇಳ್ತಾ ಇದ್ದಾರೆ ನಮ್ಮವರು. ಖಾತೆ ಇಲ್ಲದ ಫಲಾನುಭವಿಗಳಿಗೆ ಹಣ ಪಾವತಿ ಹೇಗೆ, ಯಾಕೆ ಅಂತ ಗೊತ್ತಾಗಿದೆ. ಸ್ವಾರ್ಥ. ಈ ಲೋಪ ತಡೆಯಲು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಬೇಜವಾಬ್ದಾರಿತನ. ವಿವರಣೆ ಕೋರಿ CAG ಪತ್ರ ಉತ್ತರಿಸಿಲ್ಲ ಲಕ್ಷ್ಮಿ ಇಲಾಖೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಇಲಾಖೆ ಅಂತ. ಗೃಹಲಕ್ಷ್ಮಿ ಸ್ಕ್ಯಾಮ್ CAG ವರದಿಯಲ್ಲಿ ಈ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಆದರೆ ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ನೋಡೋಣ. ಸಾವಿನ ನಂತರ ಅವರ ಖಾತೆಗಳಿಗೆ ಹಣ ಹೆಂಗ್ರಿ ಜಮೆ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ. ಖಾತೆನೇ ಇಲ್ಲದಂತ ಫಲಾನುಭವಿಗಳಿಗೆ ಹಣ ಪಾವತಿ ಹೇಗೆ ಮಾಡ್ತಾರೆ? ಈ ಲೋಪ ತಡೆಯೋಕೆ ಯಾಕೆ ಕ್ರಮ ಗೊತ್ತಿಲ್ವಾ? ತೆಗೆದುಕೊಂಡಿಲ್ಲ, ಅದಕ್ಕೆ ಉತ್ತರನೂ ಇಲ್ಲ, ಪ್ರಶ್ನೆನೂ ಇಲ್ಲ ಅನ್ನೋ ಥರದಲ್ಲಿ ಇದ್ದಾರೆ. ಅಂಥ ಒಂದು ಬೇಜವಾಬ್ದಾರಿಯ ನಡವಳಿಕೆಯಿಂದಾಗಿನೇ ಈಗ ಇಂಥ ಪರಿಸ್ಥಿತಿ ಬಂದಿದೆ. ಅಂದರೆ ತುಂಬ ದೊಡ್ಡ ಮಟ್ಟದ ಹಣ ಆದಾಗ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ತೆರಿಗೆ ಕಟ್ತಾ ಇರುವಾಗ ನಮಗೆ ಗೊತ್ತೇ ಇರಲ್ಲ, ನಾವು ಈ ರೀತಿ ಟ್ಯಾಕ್ಸ್ ಕಟ್ತೀವಿ ಅನ್ನೋ ನಮ್ಗೆ ಗೊತ್ತಿರುತ್ತೆ. ಆದರೆ ದಿನ ರಿಜಿಸ್ಟರ್ ಮಾಡ್ಕೊಳ್ತೀವ, ಏನಾದರೂ ಒಂದು ಪರ್ಚೇಸ್ ಮಾಡುವಾಗ ನಮ್ಮ ಟ್ಯಾಕ್ಸ್ ಹೋಗ್ತಾ ಇದೆ ಅಂತ ಹೇಳಲ್ಲ ಅಲ್ವಾ? ಹಾಗೆ ಇಷ್ಟು 7 ಕೋಟಿ ಜನರ ಒಂದು ಬೆವರಿದೆ ರೀ ಇದರಲ್ಲಿ. ಆದರೆ ಹೆಂಗೆ ಅದು ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ವಾ? ಅಷ್ಟು ಆಗ್ತಾ ಇಲ್ಲ. ಅಂದರೆ ನಿಮ್ಮ ಈ ಕಳ್ಳಾಟ ಹೆಂಗಿದೆ, ಇದನ್ನು ನೀವು ಪಾಪ ಅವ್ರು ಮನವರಿಕೆ ಮಾಡ್ಕೋತಾರೆ, ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಸೂಕ್ಷ್ಮತೆ ಇದ್ದರೆ ಇಷ್ಟೆಲ್ಲ ಪ್ರಾಬ್ಲಮ್ಸೇ ಆಗಲ್ಲ ರೀ. ಆದರೆ ಆ ಸೂಕ್ಷ್ಮತೆಯನ್ನು ನೀವೆಲ್ಲ ಕಲಿಸೋಕ್ಕಾಗುತ್ತಾ? ಅದು ಅವರಿಗೆ ಗೊತ್ತಾಗಬೇಕಾಗುತ್ತೆ. ಆದರೆ ಆ ಎಚ್ಚರಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತು ನಿಮ್ಮಗಳ ಭಯ ಅವರಿಗೆ ಇಲ್ಲದೆ ಹೋದರೆ ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳು ನೋಡಿದ್ವಿ. ಪಾಪ ಅವರವ್ರ ಕ್ಯಾಬಿನೆಟ್ನಲ್ಲಿ ಅವರು ನಾವು ಜಾಯ್ನ್ ಆದರೆ ಸಾಕು, ನಾನೊಬ್ಬ ಮಂತ್ರಿ ಆದರೆ ಸಾಕು ಅನ್ನುವ ಒಂದು ಇರಾದೆ ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋದಕ್ಕೆ ಎಲ್ಲ ಈ ಹಂಗಾಮಗಳು, ಈ ಹಗರಣಗಳು ಸಾಕ್ಷಿ ಅಂತ ಅನಿಸುತ್ತೆ.